ಹಾಯ್, ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲಿಗೆ. ಸೊ ಇವತ್ತು ನಾವು ನೋಡ್ತಾ ಇರುವಂಥದ್ದು ಬರುವಂಥ 10 ಡೇಸಿಗೆ ನಿಮ್ಮ ಒಂದು ರಿಲೇಶನ್ಶಿಪ್ ರೀಡಿಂಗ್ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ, ನೀವು ನಿಮ್ಮ ಫೀಲಿಂಗ್ಸ್ ಇರ್ಬೋದು, ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಅಂದಾಗೆ ಈ ಒಂದು ರೀಡಿಂಗ್ ಇರೋದು ಕನ್ಯಾ ರಾಶಿಯವ್ರಿಗೆ. ಓಕೆ, ಸೊ ಕನ್ಯಾ ರಾಶಿಯವರು ಕನೆಕ್ಟ್ ಮಾಡಿಕೊಂಡು ನೋಡ್ಬೋದು. ಮತ್ತೆ ನಿಮ್ಮ ಲೈಫಲ್ಲಿ ಏನಾದರೂ ಕೆಲವೊಂದಿಷ್ಟು ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಇದ್ರೆ, ಲೈಕ್ ನಿಮ್ಮ ಜಾಬ್ ಕರಿಯರ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಕಪಲ್ಸ್ ಅಲ್ಲಿ ಪ್ರಾಬ್ಲಮ್ ಇರ್ಬೋದು, ಕೋರ್ಟ್ ಕೇಸಸ್ ಇರ್ಬೋದು, ಸಮ್ವೇರ್ ನಿಮ್ಗೆ ಎಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ ಅಂತಂದ್ರೆ ಖಂಡಿತ ಒಂದ್ಸಾರಿ ನೀವು ಪೇಯ್ಡ್ ಕನ್ಸಲ್ಟೇಷನ್ಸ್ ಅನ್ನ ತಗೋಬಹುದು. ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ, ಯಾವುದಕ್ಕೂ ಕನೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ರೀಡಿಂಗ್ ನಿಮ್ ತನಕ ಬರ್ತಾ ಇದೆ ಅಂತಂದ್ರೆ ಇಟ್ಸ್ ನಾಟ್ ಅ ಕೋ ಇನ್ಸಿಡೆನ್ಸ್. ಒಂದು ಲೈಕ್ ಅನ್ನ ಕೊಟ್ಬಿಟ್ಟು, ಯಾಕಂದ್ರೆ ಎನರ್ಜಿ ಎಕ್ಸ್ಚೇಂಜಿಂಗ್ ಇರುತ್ತೆ, ಆದಷ್ಟು ಶೇರ್ ಕೂಡ ಮಾಡಿ. ಅಟ್ಲೀಸ್ಟ್ ಒಂದು 3 ಮೆಂಬರ್ಸ್ಗೆ ಇದನ್ನ ಶೇರ್ ಮಾಡ್ಕೊಳ್ಳಿ. ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಐ ಆಮ್ ಬ್ಲೆಸ್ಡ್ ವಿತ್ ಯೂನಿವರ್ಸಲ್ ಎನರ್ಜಿ ಅಂತ ಹೇಳಿ. ಓಕೆ, ಮರಿಬೇಡಿ. ನೋಡೋಣ ನಿಮ್ಗಾಗಿ ಯೂನಿವರ್ಸ್ ಏನ್ ಮೆಸೇಜ್ ಕೊಡ್ತಾ ಇದೆ. ಬರುವಂತ ದಿನಗಳು ನಿಮ್ಮ ಮತ್ತೆ ನಿಮ್ಮ ಒಂದು ಪಾರ್ಟ್ನರ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ, ಏನು ನೀವು ಫೇಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಇಬ್ರು ಕೂಡ ಅಂತ ಹೇಳಿ ನೋಡೋಣ. ಓಕೆ, ಮತ್ತೆ ನಿಮ್ ತನಕ ರೀಡಿಂಗ್ ಬರ್ತಾ ಇದೆ ಅಂದ್ರೆ ತುಂಬಾ ಒಂದು ಪಾಸಿಟಿವ್ ಮೈಂಡ್ ಇಂದ ಈ ಒಂದು ರೀಡಿಂಗ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ತುಂಬಾ ಜನ ಸುಮ್ಮನೆ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಮಾಡ್ತೀರಾ, ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನೋ ಒಂದು ರಿಲೇಟ್ ಇರುತ್ತೆ, ಯೂನಿವರ್ಸ್ ನಮ್ಗೆ ಏನಾದ್ರೂ ಒಂದು ಮೆಸೇಜ್ ಕೊಡ್ತಾ ಇರತ್ತೆ. ಸೊ ಎಂಡ್ ತನಕ ಖಂಡಿತ ನೋಡಿ. ಇನ್ ಬಿಟ್ವೀನ್ ಯಾವ್ದಾದ್ರು ಒಂದ್ ಸೆಕ್ಟರ್ ಅಲ್ಲಿ ನಿಮ್ಗೆ ಏನಾದ್ರೂ ಮೆಸೇಜ್ ಖಂಡಿತ ಇದ್ದೇ ಇರತ್ತೆ. ಓಕೆ, ನೋಡೋಣ ಏನ್ ಬರ್ತಾ ಇದೆ ನಿಮ್ಗಾಗಿ. ಸೊ ಪ್ಲೀಸ್ ಗೈಡ್ ಮಾಡಿ ಯೂನಿವರ್ಸ್. ಕನ್ಯಾ ರಾಶಿಯವರ ಒಂದು ರಿಲೇಶನ್ಶಿಪ್ ಅಲ್ಲಿ ಏನಾಗ್ಲಿಕ್ಕೆ ಹೋಗ್ತಾ ಇದೆ ಬರುವಂತ ದಿನಗಳು, ಅವರು ಯಾವ. ಓಕೆ, ಕಾರ್ಡ್ಸ್ ಎಲ್ಲ ಬಂದಿದೆ. ಫಸ್ಟ್ ಈ ಕಾರ್ಡ್ ಬಂದಿದೆ, ಇದನ್ನ ನೋಡೋಣ. ನೆಕ್ಸ್ಟ್ ತಗೊಳ್ಳೋಣ ಇನ್ನೂ ಒಂದು ಕಾರ್ಡ್ ಅನ್ನ. ಗೈಡೆನ್ಸ್ ಕೂಡ ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಓಕೆ, ಫಸ್ಟ್ ಆಫ್ ಆಲ್ ಎನರ್ಜಿ ವೈಸ್ ನಾನು ನೋಡ್ತಾ ಇದ್ರೆ ತುಂಬಾ ಪಾಸಿಟಿವ್ ಎನರ್ಜಿಯಲ್ಲಿ ಇದ್ದೀರಾ. ನಿಮ್ಮ ಲೈಫಲ್ಲಿ ತುಂಬಾ ಕರಿಯರ್ ಫೋಕಸ್ಡ್ ಆಗಿದ್ದೀರಾ ಅನ್ನೋವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಹ್ಯಾಪಿಯಲ್ಲಿದ್ದೀರಾ, ತುಂಬಾ ಹ್ಯಾಪಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದೀರಾ. ಇಷ್ಟೇ ಯಾಕೆ, ತುಂಬಾ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಚೆನ್ನಾಗಿದೆ ನಿಮ್ಗೆ. ಇನ್ನೂ ಒಂದು ಹೇಳ್ಬೇಕಂತಂದ್ರೆ ಸಕ್ಸಸ್, ನೀವೇನ್ ಎಫರ್ಟ್ ಹಾಕ್ತಾ ಇದ್ರಿ ನಿಮ್ಮ ಲೈಫಲ್ಲಿ, ಲೈಕ್ ನಿಮ್ಮ ಕರಿಯರ್ ಜಾಬ್ ಅಲ್ಲಿ ನೀವೇನ್ ಎಫರ್ಟ್ ಹಾಕ್ತಾ ಇದ್ರಿ ಅದಕ್ಕೆ ಒಂದು ಏನಾಗ್ತಾ ಇದೆ, ನಿಮ್ಗೆ ರಿಸಲ್ಟ್ ಬರ್ತಾ ಇದೆ, ಚೆನ್ನಾಗಿರುವಂತ ರಿಸಲ್ಟ್ ಬರ್ತಾ ಇದೆ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಫ್ರೂಟ್ಫುಲ್ ರಿಸಲ್ಟ್. ಓಕೆ, ಎಫರ್ಟ್ ಹಾಕಿದ್ದೀರಾ. ಎಫರ್ಟ್ ಅನ್ನೋದಕ್ಕಿಂತನೂ ನೀವು ಯಾವ ಒಂದು ಜಾಬ್ ಕರಿಯರ್ ಅನ್ನ ಕೈಗೆತ್ಕೊಂಡಿದ್ದೀರಾ, ನಿಮ್ಗೆ ತುಂಬಾ ಈಸಿಯಾಗಿ ಅನ್ನೋದಕ್ಕಿಂತನೂ ತುಂಬಾ ಕಡಿಮೆ ಸಮಯದಲ್ಲಿ ನಿಮ್ಗೆ ಇದರಲ್ಲಿ ಸಕ್ಸಸ್ ಸಿಕ್ಕಿದೆ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಓಕೆ, ಮತ್ತೆ ದ ಸನ್ ಕಾರ್ಡ್ ಬರ್ತಾ ಇದೆ. ಇದು ರೀಪ್ರೆಸೆಂಟ್ ಮಾಡುವಂತದ್ದು ಒಂದು ನ್ಯೂ ಬಿಗಿನಿಂಗ್ ಆಗ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮ ಒಂದು ಕರಿಯರ್ ಜಾಬ್ ಅಲ್ಲಿ ಅಂತ ಹೇಳಿ. ತುಂಬಾ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಹೈ ಆಗಿರುತ್ತೆ ಈ ದಿನಗಳಲ್ಲಿ ನಿಮ್ದು. ಐ ಥಿಂಕ್ ಎಲ್ಲಾದ್ರೂ ಒಂದು ಜರ್ನಿಯಲ್ಲಿ ಇದ್ದೀರಾ ಅನ್ನೋದು ನನಗೆ ಅನಿಸ್ತಾ ಇದೆ. ಮೇ ಬಿ ಕರಿಯರ್ ಜಾಬ್ ವೈಸ್ ಎಲ್ಲಾದ್ರೂ ಒಂದು ಜರ್ನಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಸ್ವಲ್ಪ ಸಿಟ್ಟನ್ನ ಕಂಟ್ರೋಲ್ ಮಾಡಿ. ಓಕೆ, ಸಿಟ್ಟು ಬರುತ್ತೆ, ಈಗೋ ಬರುತ್ತೆ. ನಮಗೆ ತುಂಬಾ ಕಡಿಮೆ ಸಮಯದಲ್ಲಿ ಏನಾದ್ರೂ ಸಕ್ಸಸ್ ಸಿಗ್ತಾ ಇದೆ ಅಂತಂದ್ರೆ ಸಮ್ವೇರ್ ನಮ್ಗೆ ಎಲ್ಲೋ ಒಂದ್ ಕಡೆ ಈಗೋ ಹಿಟ್ ಆಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ, ಸಿಟ್ಟು ಬರುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಏನಾದ್ರೂ ಇರಿಟೇಷನ್ ಆಗುವಂತದ್ದು, ಇರಿಟೇಟ್ ಆಗುವಂತದ್ದು, ಯಾರಾದ್ರೂ ಏನಾದ್ರೂ ಮಾತಾಡಿದ್ರೆ ಅದರಿಂದ ಸ್ವಲ್ಪ ದೂರ ಇರಿ ಅನ್ನುವಂಥದ್ದು ಇಲ್ಲಿ ಒಂದು ಮೆಸೇಜ್ ನಿಮ್ಗೆ ಬಂದಿದೆ. ಓಕೆ, ಇನ್ನು ನಿಮ್ಮ ಒಂದು ಫೀಲಿಂಗ್ಸ್ ನಿಮ್ಮ ಪಾರ್ಟ್ನರ್ ಬಗ್ಗೆ ನೋಡ್ತಾ ಇದ್ರೆ ತುಂಬಾ ಹೈಲಿ ನೀವು ಕನೆಕ್ಟೆಡ್ ಇದ್ದೀರಾ ನಿಮ್ಮ ಪಾರ್ಟ್ನರ್ಗೆ ಅನ್ನೋವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ ಅನ್ನುವಂಥದ್ದು ನಿಮ್ಗೆ ಒಂದು ಪ್ರೌಡ್ ಇದೆ. ಒಂದು ಸ್ಟೇಬಲ್ ಆಗಿರುವಂತ ಹ್ಯಾಪಿ ರಿಲೇಶನ್ಶಿಪ್ ಅನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಐ ಥಿಂಕ್ ಇದು ಮೇಲ್ ಫಿಮೇಲ್ ಜೆಂಡರ್ ವೈಸ್ ಇದನ್ನ ನೀವು ಚೆಕ್ ಮಾಡಿ. ಏನಂತಂದ್ರೆ ಮೇ ಬಿ ನೀವೇನಾದ್ರೂ ಮೇಲ್ ಇದ್ರೆ ನಿಮ್ಮ ಫಿಮೇಲ್ ಪಾರ್ಟ್ನರ್ ಏನಿರ್ತಾರೆ ಫುಲ್ ಆನ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ತಾರೆ, ಓಪನ್ ಮೈಂಡೆಡ್ ಇರ್ತಾರೆ, ತುಂಬಾ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋರು ಇರ್ತಾರೆ, ಫೋಕಸ್ಡ್ ಆಗಿರ್ತಾರೆ. ಒಂದ್ ಹೇಳ್ಬೇಕಂತಂದ್ರೆ ಕಮಿಟ್ಮೆಂಟ್ ಇಶ್ಯೂಸ್ ಏನು ಇರೋದಿಲ್ಲ, ಕಮಿಟ್ಮೆಂಟ್ ತುಂಬಾ ಚೆನ್ನಾಗಿ ಕೊಡ್ತಾರೆ ಅನ್ನುವಂಥದ್ದಿದೆ, ಸೆನ್ಸಿಬಲ್ ಇರುವಂತದ್ದು, ಕಂಫರ್ಟ್ ಇರುವಂತದ್ದು. ಓಕೆ, ಬಟ್ ಅವರ ಒಂದು ಏನಂತಂದ್ರೆ ಫುಲ್ ಆನ್ ಫೋಕಸ್ ಏನಿರುತ್ತೆ, ಮನಿ ಮೈಂಡೆಡ್ ಇರುವಂತದ್ದು, ದುಡ್ಡು ಯಾವ ರೀತಿ ಮಾಡಬೇಕು, ಫೈನಾನ್ಸ್ ಅನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು, ಅದರಲ್ಲಿ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗುವಂತವ್ರು ಇರ್ತಾರೆ.
ಹಾಗೆ ಇನ್ನು ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಅನ್ನ ನೋಡ್ತಾ ಇದ್ರೆ ಅವರು ಕೂಡ ಫೀಲ್ ಏನ್ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ನೀವು ಕೂಡ ತುಂಬಾ ಫೋಕಸ್ಡ್ ಆಗಿದ್ದೀರಾ, ನಿಮ್ಮ ಕರಿಯರ್ ವೈಸ್ ತುಂಬಾ ಫೋಕಸ್ಡ್ ಇದ್ದೀರಾ. ರಿಲೇಶನ್ಶಿಪ್ ತುಂಬಾ ಲಾಂಗ್ ಟರ್ಮ್ ಅದ್ದಾಗಿದೆ, ಒಂದು ಅಟ್ರಾಕ್ಷನ್ ಇರುವಂತದ್ದು, ಇದರಲ್ಲಿ ಒಂದು ರೊಮ್ಯಾಂಟಿಕ್ ಫೀಲಿಂಗ್ ಇದೆ ಅನ್ನೋಂಥ ಫ್ಯಾಷನೇಟ್ ಆಗಿರುವಂತದ್ದು. ನೀವು ತುಂಬಾ ಫ್ಯಾಷನೇಟ್ ಆಗಿದ್ದೀರಾ, ರೊಮ್ಯಾಂಟಿಕ್ ಆಗಿದ್ದೀರಾ, ಆ ಒಂದು ಫೀಲಿಂಗ್ ಅವರಲ್ಲಿ ಬರ್ತಾ ಇದೆ. ಓಕೆ, ಹವೆವರ್ ಇದೆಲ್ಲದ್ರ ಜೊತೆಗೂ ನೀವು ತುಂಬಾ ಫೋಕಸ್ಡ್ ಆಗಿದ್ದೀರಾ ನಿಮ್ಮ ಕರಿಯರ್ ಬಗ್ಗೆ ಅನ್ನುವಂಥದ್ದು. ತುಂಬಾ ಚೆನ್ನಾಗಿ ಲೀಡರ್ಶಿಪ್ ಕ್ವಾಲಿಟಿಯನ್ನ ಮೇಂಟೈನ್ ಮಾಡ್ತೀರಾ, ಡೇರಿಂಗ್ ಇದೆ ನಿಮ್ಗೆ, ಡಿಸಿಷನ್ ಮೇಕಿಂಗ್ ಅನ್ನ ತುಂಬಾ ಚೆನ್ನಾಗಿ ಮಾಡ್ತೀರಾ, ಬೋಲ್ಡ್ನೆಸ್ ಇದೆ ಅನ್ನುವಂಥದ್ದು ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಓಕೆ, ಹಾಗಿದ್ರೆ ಏನಾದ್ರೂ ಪ್ರಾಬ್ಲಮ್ ಬರುತ್ತಾ ಅನ್ನುವಂಥದ್ದನ್ನ ನೋಡ್ತಾ ಇದ್ರೆ ನೋಡಿ, ಪ್ರಾಬ್ಲಮ್ ಅಂತ ಏನು ನನ್ಗೆ ಅನ್ಸೋದಿಲ್ಲ. ಇದರಲ್ಲಿ ತುಂಬಾ ಒಂದು ಹ್ಯಾಪಿ ರಿಲೇಶನ್ಶಿಪ್ ನನ್ಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬರ್ತಾ ಇದೆ. ನೀವು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಇಬ್ರು ಕೂಡ, ಯಾಕಂದ್ರೆ ಇಬ್ರು ಕರಿಯರ್ ಫೋಕಸ್ಡ್ ಆಗಿದ್ದೀರಾ, ಮುಂದಿನ ಒಂದು ಭವಿಷ್ಯದ ಬಗ್ಗೆ ವಿಚಾರ ಮಾಡೋ ಅಂತವ್ರಾಗಿದ್ದೀರಾ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಅಂತ ನನ್ಗೆ ಅನಿಸ್ತಾ ಇಲ್ಲ, ತುಂಬಾ ಚೆನ್ನಾಗಿದೆ. ಬಟ್ ಬರೋ ಅಂತ ದಿನಗಳಲ್ಲಿ ಇನ್ ಫ್ಯೂಚರ್ ಅಲ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಸ್ಟಕ್ ಎನರ್ಜಿ ನೀವು ಫೀಲ್ ಮಾಡ್ಕೊಳ್ಳೋ ಅಂತದ್ದು ಎಲ್ಲೋ ಇರುತ್ತೆ. ಎನರ್ಜಿ ಇದೇ ರೀತಿಯಾಗಿರ್ಬೇಕು ಅಂತ ಹೇಳಿ ಇರೋದಿಲ್ಲ. ಕೆಲವೊಂದ್ ಸಾರಿ ದೊಡ್ಡ ಮಟ್ಟದ್ದೇನು ಪ್ರಾಬ್ಲಮ್ ಅಂತ ಇರೋದಿಲ್ಲ, ಸ್ವಲ್ಪ ಎಲ್ಲೋ ಒಂದ್ ಕಡೆ ನೀವು ಸ್ಟಕ್ ಫೀಲ್ ಮಾಡ್ಕೊಳ್ಳೋ ಅಂತದ್ದು, ಅದು ರಿಲೇಶನ್ಶಿಪ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ, ಸ್ವಲ್ಪ ಎಲ್ಲೋ ಈ ರೀತಿ ಅನ್ಸೋ ಅಂತ ಅನ್ಸರ್ಟನಿಟಿ ನಿಮ್ಮಲ್ಲಿ ಬರುವಂತ ಚಾನ್ಸಸ್ ನನಗೆ ತುಂಬಾ ಕಾಣ್ತಾ ಇದೆ. ಬಟ್ ಇದು ಅಷ್ಟೇನು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಿಲ್ಲ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಹಾಗಿದ್ರೆ ಏನ್ ಮಾಡ್ಬೇಕು ನೀವು, ಯೂನಿವರ್ಸ್ ಏನ್ ಮೆಸೇಜ್ ಕೊಡ್ತಾ ಇದೆ ನಿಮ್ಗೆ ಕನ್ಫ್ಯೂಸ್ ಆಗುವಂತ ಅವಶ್ಯಕತೆ ಇಲ್ಲ. ರಿಲೇಶನ್ಶಿಪ್ ಅಲ್ಲಿ ಕನ್ಫ್ಯೂಸ್ ಆಗುವಂತ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಬರ್ತಾ ಇದೆ. ಕಮ್ಯುನಿಕೇಶನ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಆರ್ಗ್ಯುಮೆಂಟ್ಸ್ ಇಂದ ದೂರ ಇರಿ ಅನ್ನುವಂಥದ್ದು ಬರ್ತಾ ಇದೆ. ಡಿಸ್ಟ್ರಾಕ್ಷನ್ ಅನ್ನ ಕಡಿಮೆ ಮಾಡ್ಕೊಳ್ಳಿ. ಸಮ್ವೇರ್ ನಿಮ್ಗೆ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ಪಾರ್ಟ್ನರ್ ಜೊತೆಗೆ ಕಮ್ಯುನಿಕೇಶನ್ ಅಲ್ಲಿ ಇದು ಅಂದ್ರೆ ಮಾತಾಡ್ತಾನೆ ಏನಾದ್ರೂ ಆ ರೀತಿ ಡಿಸ್ಟ್ರಾಕ್ಟ್ ಆಗ್ತಾ ಇದ್ದೀರಾ, ಅಥವಾ ಆರ್ಗ್ಯುಮೆಂಟ್ಸ್ ಆಗ್ತಾ ಇದೆ ಅನ್ನುವಂಥ ಚಾನ್ಸಸ್ ಸ್ವಲ್ಪ ಬರ್ತಾ ಇದೆ ಅಂದ್ರೂ ಕೂಡ ಏನ್ ಮಾಡಿ, ಅಲ್ಲಿಂದ ಸ್ಕಿಪ್ ಮಾಡ್ಕೊಂಡ್ಬಿಡಿ. ಓಕೆ, ಎದ್ದು ಬೇರೆ ಕಡೆ ಹೋಗ್ಬಿಡಿ, ಅಥವಾ ಅದನ್ನ ಅವಾಯ್ಡ್ ಮಾಡಿ. ಇನ್ನೂ ಹೇಳ್ಬೇಕಂತಂದ್ರೆ ಆ ಒಂದು ಸಮಯವನ್ನ ಅವಾಯ್ಡ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಯಾವಾಗ ನೀವು ಚೆನ್ನಾಗಿ ಮಾತಾಡ್ತೀರಾ ಅವಾಗ ಆ ಸಮಯದಲ್ಲಿ ಮತ್ತೆ ನೀವು ಸ್ಟಾರ್ಟ್ ಮಾಡ್ಕೋಬಹುದು ಮಾತಾಡೋದನ್ನ. ಬಟ್ ಅನ್ಸುತ್ತೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಫೀಲ್ ಆಗ್ತಾ ಇದೆ, ಜಗಳ ಆಗುವಂತ ಚಾನ್ಸಸ್ ಬರ್ತಾ ಇದೆ, ಆರ್ಗ್ಯುಮೆಂಟ್ಸ್ ನಡೆಯುತ್ತೆ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು, ಅದನ್ನ ಅವಾಯ್ಡ್ ಮಾಡ್ಕೋಬೇಕು. ಸೊ ಇದು ಒಂದು ನಿಮ್ಗೆ ಬರ್ತಾ ಇರುವಂತ ಮೆಸೇಜ್. ಹೋಪ್ ನಿಮ್ಗೆ ಈ ಒಂದು ರೀಡಿಂಗ್ ಕನೆಕ್ಟ್ ಆಗಿದೆ ಅಂತ ಹೇಳಿ ನಾನು ಅನ್ಕೋತೀನಿ. ಕನೆಕ್ಟ್ ಆಗಿತ್ತು ಅಂತಂದ್ರೆ ಖಂಡಿತ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.